ಯೆಶಾಯನು ಬರೆದ ಪ್ರವಾದನೆ ಪುಸ್ತಕ 61ನೇ ಅಧ್ಯಾಯ 3ನೇ ವಚನ. ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಚೀಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರ ವಸ್ತ್ರ ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳು ಎಂಬ ಬಿರುದು ಇವರಿಗಾಗುವುದು. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ಸರ್ವಶಕ್ತನಾಗಿರುವಂಥ ದೇವರು ನಿಮ್ಮ ಪಕ್ಷವಾಗಿ ಇದ್ದಾರೆ. ಹೌದು, ಎಲ್ಲವನ್ನ ಉಂಟು ಮಾಡಿದಂಥ ದೇವರು ನಿಮ್ಮ ಪಕ್ಷವಾಗಿ ಇರುವುದರಿಂದ ನಿಮ್ಮ ಜೀವಿತದಲ್ಲಿ ನಿರೀಕ್ಷೆಯನ್ನು ಅವರು ಬಿತ್ತುತ್ತಾ ಇದ್ದಾರೆ. ಕರ್ತನು ಬಿತ್ತಿದಂಥ ಯಾವ ನಿರೀಕ್ಷೆಯೂ ಸಹ ನಿಷ್ಫಲವನ್ನು ಉಂಟು ಮಾಡುವಂಥದ್ದಲ್ಲ. ಕರ್ತನ ಮೇಲೆ ನೀವು ನಂಬಿಕೆ ಇಡುವುದಾದರೆ ನಿಶ್ಚಯವಾಗಿ ನಿಮಗೆ ನಿರೀಕ್ಷೆಯನ್ನು ಹುಟ್ಟಿಸುವ ಆತನು ಆ ನಿರೀಕ್ಷೆಯಲ್ಲಿ ನೀವು ಆನಂದಿಸುವ ಹಾಗೆಯೂ ಕರ್ತನು ಮಾಡುವವರಾಗಿದ್ದಾರೆ. ಯೇಸು ನಿಮ್ಮ ಕೂಡ ಮಾತನಾಡ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಚೀಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ ಎಂಬುದಾಗಿ ಹೇಳಿ. ಈಗ ನೀವು ದುಃಖದಲ್ಲಿ ಇದ್ದೀರಿ. ನಿಮ್ಮ ದುಃಖದ ಪರಿಸ್ಥಿತಿಗಳು ಇಂದು ಅಥವಾ ನಾಳೆ ಬದಲಾಗುತ್ತದಾ ಎಂಬುದಾದಂಥ ನಿರೀಕ್ಷೆಯಲ್ಲಿ ನೀವಿದ್ದೀರಿ. ಕೆಲವು ಮನುಷ್ಯರ ಜೊತೆಯಲ್ಲಿ ಮತ್ತು ಕೆಲವು ಸಾಂಪ್ರದಾಯಿಕವಾಗಿ ನೀವು ಅನೇಕ ವಿಗ್ರಹಗಳ ಬಳಿಗೂ ಹೋಗಲ್ಪಟ್ಟಿರಿ. ನಿಮ್ಮ ಒಂದು ಸಮಾಧಾನಕ್ಕೋಸ್ಕರವಾಗಿ ಅವರು ಹೇಳಿದಂಥ ಯಾವ ಮಾತುಗಳು ಸಹ ನಿಮ್ಮ ಪ್ರಯೋಜನಕ್ಕೆ ಬರಲಿಲ್ಲ. ನೀವು ಇತರರು ಹೇಳಲ್ಪಟ್ಟಂಥ ಎಲ್ಲ ಸಂಗತಿಗಳನ್ನು ಮಾಡಿದಿರಿ. ವಿಗ್ರಹಾರಾಧನೆಗಳು, ಪೂಜೆಗಳು, ಬಲಿ ಸಮರ್ಪಣೆಗಳು ಮಾತ್ರವಲ್ಲದೆ ಜೋಯಿಸರು, ಅವರ ಶಾಸ್ತ್ರ ಉಪದೇಶಗಳು ಎಲ್ಲವೂ ಸಹ ನಿಮ್ಮ ಜೀವಿತದಲ್ಲಿ ಕೈಗೂಡಲಿಲ್ಲ. ಆದರೆ ಜೀವಸ್ವರೂಪನಾದಂಥ ದೇವರು ಇವುಗಳಿಗೆ ಎಂದಿಗೂ ಸಹ ಅಪೇಕ್ಷಿಸುವಂಥವನಲ್ಲ. ಕರ್ತನು ಮನಸ್ಸು ಮಾಡುವುದಾದರೆ ಕ್ಷಣಾರ್ಧದಲ್ಲೇ ನಿಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸುವವರಾಗಿದ್ದಾರೆ. ಆದರೆ ಯೇಸುವೇ ನಿಮ್ಮ ದೇವರು ಎಂಬುದಾಗಿ ಹೇಳಿ ನೀವು ಆತನ ಮೇಲೆ ವಿಶ್ವಾಸವನ್ನು ಇಡಬೇಕು. ಈ ಲೋಕದಲ್ಲಿರುವಂಥ ಎಲ್ಲ ಮನುಷ್ಯರನ್ನು ಸೃಷ್ಟಿಸಿದ ಆತನು ಯೇಸುವೇ. ಎಲ್ಲ ಮನುಷ್ಯರ ಪಾಪಗಳ ಪರಿಹಾರಾರ್ಥಕವಾಗಿ ರಕ್ತವನ್ನು ಸುರಿಸಲ್ಪಟ್ಟ ಆತನು ಯೇಸುವೇ ಆಗಿದ್ದಾರೆ. ಹಾಗಾಗಿ ನಿಮ್ಮ ದುಃಖಕ್ಕೆ ಪರಿಹಾರ ಯೇಸುವಿನ ಬಳಿಯಲ್ಲಿ ಉಂಟು. ಅವರು ನಿಮ್ಮನ್ನು ಸಂತೈಸುವವರಾಗಿದ್ದಾರೆ. ನಿಮ್ಮ ಶೋಕ ಗೀತೆಗಳನ್ನು ಆನಂದ ಧ್ವನಿಯಾಗಿ ಮಾರ್ಪಡಿಸುವವರಾಗಿದ್ದಾರೆ. ನಿಮ್ಮ ದುಃಖವನ್ನು ಅವರು ಸಂತೋಷದ ತೈಲವಾಗಿ ನಿಮ್ಮ ಜೀವಿತದಲ್ಲಿ ಮಾರ್ಪಡಿಸುವವರಾಗಿದ್ದಾರೆ. ಮನಗುಂದಿ ಹೋಗಿರುವಂತಹ ನಿಮ್ಮ ಜೀವಿತದಲ್ಲಿ ಮನೋಲ್ಲಾಸವನ್ನು ಕರ್ತನ ಒದಗಿಸಿಕೊಡುವುದಕ್ಕೋಸ್ಕರವಾಗಿ ಯೇಸು ಕರ್ತನೆಂಬುದಾದಂಥ ರಕ್ಷಕನ ಮುಖಾಂತರವಾಗಿ ಈ ಭೂಮಿಯಲ್ಲಿ ನಿನಗೋಸ್ಕರವಾಗಿ ಪ್ರತ್ಯಕ್ಷವಾಗಿದ್ದಾರೆ. ನೀವು ಕರ್ತನಿಂದ ಆರಿಸಿ ತೆಗೆದುಕೊಂಡಂಥವರು. ಅದಕ್ಕೋಸ್ಕರವಾಗಿ ಯೇಸು ಕರ್ತನು ಈಗ ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಈ ಹಿಂದೆ ನೀವು ಯೇಸುವನ್ನು ನಂಬಲ್ಪಟ್ಟಿರಿ, ಆದರೆ ಕೆಲವು ನಿರಾಶೆ ಅಪನಂಬಿಕೆಗಳಿಂದಾಗಿ ಈಗ ನೀವು ದೂರವಾಗಿದ್ದೀರಿ. ಪ್ರಾರ್ಥನೆಗಳನ್ನು ಮಾಡುವಂತಹ ಸ್ಥಿತಿಯಲ್ಲೂ ಸಹ ನೀವು ಈಗ ಇಲ್ಲ. ಆದರೆ ಕರ್ತ ನಿಮ್ಮ ಕೂಡ ಮಾತನಾಡುವವರಾಗಿದ್ದಾರೆ. ತಿರುಗಿ ನಿಮ್ಮ ಜೀವಿತವನ್ನು ಉಜ್ಜೀವಿಸ ಮಾಡಲಿಕ್ಕೆ ಶಕ್ತನಾದ ಆತನು ತನ್ನ ಕರಗಳ ಮುಖಾಂತರವಾಗಿ ನಿಮ್ಮನ್ನು ಕರ ಹಿಡಿದು ನಡೆಸಲಿಕ್ಕೆ ಸಿದ್ಧವಾಗಿದ್ದಾರೆ. ನಿಮ್ಮ ಆತ್ಮ ಪ್ರಾಣ ಶರೀರವನ್ನು ಈಗಲೇ ಕರ್ತನಿಗೆ ಸಮರ್ಪಿಸಿಕೊಡ್ರಿ. ನಿಮ್ಮ ಮನದಲ್ಲಿ ಸಮಾಧಾನವಾಗಿ ಅವರು ಪ್ರವೇಶಿಸಿ ನಿಮ್ಮ ಜೀವಿತಗಳನ್ನು ರೂಪಿಸುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸ್ತೇನೆ. ಇವರ ಜೀವಿತದಲ್ಲಿರುವಂಥ ನೋವು, ದುಃಖ, ಕಳವಳಗಳೆಲ್ಲವನ್ನು ಮಾರ್ಪಡಿಸಿ ಇವರಿಗೆ ನೀವೇ ಮನೋಲ್ಲಾಸವನ್ನು, ಸಂತೋಷವನ್ನು ಅನುಗ್ರಹಿಸಿಕೊಟ್ಟು ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.